ಅಂದ್ರೆ ಅವ್ರಿಗೆ ಮನೆ ಊಟ ಸಿಗ್ತಾ ಇದೆ, ಕೆಲವೊಂದಿಷ್ಟು ಹಾಸಿಗೆ ದಿಂಬುಗಳು ಸಿಗ್ತಾ ಇದೆ, ಅಂದ್ರೆ ಅವ್ರಿಗೆ ಏನೆಲ್ಲ ಸಿಗ್ತಾ ಇದೆ. ಸೊ ಆ ಸೌಲಭ್ಯ ದರ್ಶನ್ಗೆ ಯಾಕೆ ಕೊಡ್ತಾ ಇಲ್ಲ? ಯಾಕೆ ತಾರತಮ್ಯ ಮಾಡ್ತಾ ಇದ್ದೀರಾ? ಇನ್ ಕೇಸ್ ಏನಾದ್ರೂ ಕೋರ್ಟಿಗೆ ಒಪ್ಪಿಗೆ ಆಗಿಲ್ಲ ಅಂತ ಹೇಳಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಡಿಯಲ್ಲಿ ಅವರಿಗೆ ಪನಿಷ್ಮೆಂಟ್ ಕೊಡುವಂತ ಸಾಧ್ಯತೆನೂ ಇದೆ. ಅದಾದ ನಂತರ ಅವ್ರನ್ನ ಸಸ್ಪೆಂಡ್ ಮಾಡುವಂತ ಸಾಧ್ಯತೆನೂ ಇದೆ. ಈಗ ಪ್ರಿಸನ್ಸ್ ಆಕ್ಟ್ ಪ್ರಕಾರ ಮೂಲಭೂತ ಸೌಕರ್ಯಗಳು ಕೊಡ್ಲೇಬೇಕಾಗಿರುತ್ತೆ. ಈಗ ಯಾರ್ಯಾರು ಸಿಗರೇಟ್ ಅಡಿಕ್ಟ್ಸ್ ಇರ್ತಾರೆ ಅವ್ರು ಸಿಗರೇಟ್ ಕೊಡ್ಬೇಕು ಅಂತಾನೂ ಇದೆ. ಈಗ ಎಕ್ಸ್ಪ್ಲನೇಷನ್ ಗೆ ಕೋರ್ಟ್ ಕೇಳಿದೆ, ಯಾಕೆ ಅವ್ರನ್ನ ಇನ್ನು ಕ್ವಾರಂಟೈನ್ ಜೈಲಿಂದ ಯಾಕೆ ಮೇನ್ ಜೈಲಿಗೆ ಶಿಫ್ಟ್ ಮಾಡಿಲ್ಲ, ಅದು ಒಂದು ಎಕ್ಸ್ಪ್ಲನೇಷನ್. ಸುಪ್ರೀಂ ಕೋರ್ಟೇ ರಿಜೆಕ್ಟ್ ಇವ್ರದ್ದು ಬೇಲ್ ರಿಜೆಕ್ಟ್ ಮಾಡ್ಬೇಕಾದ್ರೆ ಕ್ಲಿಯರ್ ಆಗಿ ಹೇಳಿದೆ, ಇವರಿಗೆ ಯಾವುದೇ ಒಂದು ಎಕ್ಸ್ಟ್ರಾ ಸೌಕರ್ಯಗಳನ್ನು ಕೊಡಬಾರ್ದು ಅಂತ. ದರ್ಶನ್ ಮೇಲೆ ಎಲ್ಲ ಎತ್ತಾಗ್ತಾರೆ ತಿರ್ಗಾ ವಾಪಸ್ಸು. ಇವರಿಗೆ ಬಿರಿಯಾನಿ ಕೊಡಕ್ಕೆ ಯಾರು ಹೇಳಿದ್ದು? ನಟ ದರ್ಶನ್ ಅವರ ಕೇಸ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ರೇಣುಕಾ ಸ್ವಾಮಿ ಹತ್ಯೆ ಆದಂತಹ ಕೇಸ್ನಲ್ಲಿ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಏನ್ ಸಿಗಾಕೊಂಡಿದ್ರು, ಇವಾಗ ಜೆಸಿ ನಲ್ಲಿ ಇದ್ರು. ಸೊ ಜೆಸಿಯಲ್ಲೂ ಅವ್ರಿಗೆ ಮೂಲಭೂತ ಸೌಕರ್ಯವನ್ನ ಕೊಟ್ಟಿಲ್ಲ. ಅಂದ್ರೆ ಒಬ್ಬ ಜೆಸಿಯಲ್ಲಿ ಇದ್ದಂತ ವ್ಯಕ್ತಿಗೆ ಅಂದ್ರೆ ಕೈದಿಗೆ, ವಿಚಾರಣಾಧಿ ಕೈದಿಗೆ ಏನೆಲ್ಲ ಕೊಡಬೇಕು ಆ ಮೂಲಭೂತ ಸೌಲಭ್ಯವನ್ನು ಕೊಟ್ಟಿಲ್ಲ ಅಂತ ಆಲ್ರೆಡಿ ಲಾಸ್ಟ್ ಕೋರ್ಟ್ ಹತ್ರ ಮೊರೆ ಹೋಗಿದ್ರು. ಬಟ್ ಕೋರ್ಟ್ ಕೊಡಿ ಅಂತ ಹೇಳಿತ್ತು, ಬಟ್ ಆದ್ರೂ ಇನ್ನು ಸಿಕ್ಕಿಲ್ಲ ಅಂತ ಮತ್ತೆ ಆರೋಪ ಮಾಡಿದ್ದಾರೆ. ಸೊ ಬನ್ನಿ ಏನೆಲ್ಲ ಸಿಕ್ಕಿಲ್ಲ ಮತ್ತೆ ಯಾಕೆ ಕೊಟ್ಟಿಲ್ಲ ಅಂತ ಜೈಲಧಿಕಾರಿಗಳು ಏನ್ ರೀಸನ್ ಕೊಡ್ತಾರೆ, ಸೊ ಪ್ರತಿಯೊಂದು ನಮ್ಮ ಲಾಯರ್ ಅಡ್ವೊಕೇಟ್ ಕಾರ್ತಿಕ್ ಅವ್ರ ಜೊತೆ ಡಿಸ್ಕಸ್ ಮಾಡೋಣ. ಸರ್ ನಮಸ್ತೆ. ಸರ್ ಆಕ್ಚುಲಿ ನಿಮ್ಗೆ ಗೊತ್ತು, ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿದ್ವಿ. ಆಕ್ಚುಲಿ ಅವ್ರಿಗೆ ಏನೆಲ್ಲ ಮೂಲಭೂತ ಸೌಕರ್ಯಗಳು ಬೇಕು ಅದನ್ನ ಅಂದ್ರೆ ಎಕ್ಸ್ಟ್ರಾ ಅಲ್ಲ, ಮೂಲಭೂತ ಸೌಕರ್ಯನ ಕೊಡಿ ಅಂತ ಕೇಳ್ಕೊಂಡಿದ್ರು. ಸೊ ಕೋರ್ಟ್ ಕೊಡಿ ಅಂತಾನು ಹೇಳಿತ್ತು. ಬಟ್ ಈಗ ಆದ್ರೂ ಇನ್ನೂ ಸಿಕ್ಕಿಲ್ಲ ಅನ್ನೋ ಒಂದು ಆರೋಪನ ಮಾಡ್ತಾ ಇದ್ರು. ಸೊ ನಿಮಗೆ ಗೊತ್ತಿರೋ ಹಾಗೆ ಏನೆಲ್ಲ ಸಾಧ್ಯತೆಗಳಿದೆ ಸರ್? ಈಗ ಏನ್ ರೀಸನ್ ಕೊಡ್ಬೇಕಾಗುತ್ತೆ ಅಧಿಕಾರಿಗಳು? ರೀಸನ್ ಅಂದ್ರೆ ಅವ್ರನ್ನ ಫಸ್ಟ್ ಈಗ ಕ್ವಾರಂಟೈನ್ ಜೈಲಲ್ಲೇ ಇನ್ನೂ ಇಟ್ಟಿದ್ದಾರೆ. ಈಗ 1.5-2 ತಿಂಗಳು ಆಗ್ತಾ ಇದೆ ಅವ್ರ ಅರೆಸ್ಟ್ ಆಗಿ ತಿರ್ಗಾ. ಸೊ ಕ್ವಾರಂಟೈನ್ ಜೈಲಲ್ಲಿ ಯಾಕೆ ಇಡ್ತಾರೆ ಅಂತ ಹೇಳಿದ್ರೆ, ಈಗ ಮೇನ್ ಜೈಲಲ್ಲಿ ಒಂದು 5,000-5,500 ಸಾವಿರ ಜನ ಪ್ರಿಸನರ್ಸ್ ಇರ್ತಾರೆ. ಸೊ ಅವರಿಗೆ ಯಾವುದೇ ರೀತಿ ಒಂದು ಅಫೆಕ್ಟ್ ಆಗ್ಬಾರ್ದು ಮೆಡಿಕಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಅರೆಸ್ಟ್ ಆಗಿದ ತಕ್ಷಣ ಮ್ಯಾಜಿಸ್ಟ್ರೇಟ್ ರಿಮ್ಯಾಂಡ್ ಮಾಡ್ತಾರೆ. ಮ್ಯಾಜಿಸ್ಟ್ರೇಟ್ ಕಸ್ಟಡಿಯಲ್ಲಿ ಈಗ ಜುಡಿಷಿಯಲ್ ಕಸ್ಟಡಿಗೆ ಹೋಗ್ತಾರೆ. ಅಲ್ಲಿ 2 ವಿಧವಾದ ಜೈಲು ಇರುತ್ತೆ, ಒಂದು ಕ್ವಾರಂಟೈನ್ ಜೈಲು, ಇನ್ನೊಂದು ಮೇನ್ ಜೈಲು. ಫಸ್ಟ್ ಕ್ವಾರಂಟೈನ್ ಜೈಲಲ್ಲಿ ಒಂದು 15-20 ದಿನಗಳ ಕಾಲ ಇರ್ತಾರೆ. ಏನಾದ್ರೂ ಸ್ವಲ್ಪ ಸೀರಿಯಸ್ ಮೆಡಿಕಲ್ ಇಶ್ಯೂಸ್ ಇದ್ರೆ 1 ತಿಂಗಳು ಇಡಬಹುದು. ಸೊ ಅಲ್ಲಿ ಇಟ್ಬಿಟ್ಟು ಮೆಡಿಕಲ್ ಮಾಡ್ತಾ ಇರ್ತಾರೆ. ಅಲ್ಲಿ ಒಂದು ಮೆಡಿಕಲ್ ಡಾಕ್ಟರ್ಸ್ ಬರೋದಾಗ್ಲಿ ಚೆಕ್ ಮಾಡೋದಾಗ್ಲಿ ಮಾಡ್ತಾ ಇರ್ತಾರೆ. ಅದಾದ ನಂತರ ಅವರು ಪೂರ್ಣ ಪ್ರಮಾಣವಾಗಿ ಯಾವುದೇ ರೀತಿ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾದ್ಮೇಲೆ ಆಮೇಲೆ ಮೇನ್ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಸೊ ಈ ಒಂದು ಕೇಸಲ್ಲಿ ನಮ್ಮ ದರ್ಶನ್ ಕೇಸಲ್ಲಿ ಏನಾಗಿದೆ, 1.5-2 ತಿಂಗಳು ಆಗ್ತಾ ಇದೆ. ಅರೆಸ್ಟ್ ಆಗಿ 1.5-2 ತಿಂಗಳು ಆಗ್ತಾ ಇದೆ. ಇನ್ನೂ ಸಹ ಕ್ವಾರಂಟೈನ್ ಜೈಲಲ್ಲಿ ಇಟ್ಟಿದ್ದಾರೆ. ಸೊ ಇದು ಯಾಕೆ ಇಟ್ಟಿದ್ದಾರೆ, ಯಾಕೆ ಮೇನ್ ಜೈಲಿಗೆ ಶಿಫ್ಟ್ ಮಾಡ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ. ಅವ್ರ ಪರವಾದ ವಕೀಲರು ಅಲ್ಲಿ ಪ್ರಶ್ನೆ ಮಾಡಿದ್ದಾರೆ, ಇವ್ರು ಇನ್ನು ಕ್ವಾರಂಟೈನ್ ಜೈಲಿಂದ ಮೇನ್ ಜೈಲಿಗೆ ಶಿಫ್ಟ್ ಮಾಡ್ತಾ ಇಲ್ಲ, ಏನಕ್ಕೆ ಶಿಫ್ಟ್ ಮಾಡ್ತಾ ಇಲ್ಲ ಅಂತ ಹೇಳೋದು ರೀಸನ್ಸ್ ಕೊಡ್ಬೇಕು ಅವರು ಅಂತ ಹೇಳ್ಬಿಟ್ಟು ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಕೋರ್ಟ್ ಅದೇ ಪ್ರಶ್ನೆನ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಡಿ, ಯಾಕೆ ಇನ್ನೂ ಶಿಫ್ಟ್ ಮಾಡಿಲ್ಲ ನೀವು ಮೇನ್ ಜೈಲಿಗೆ ಅಂತ ಹೇಳ್ಬಿಟ್ಟು ಕೋರ್ಟ್ ಸಹ ಒಂದು ಪ್ರಶ್ನೆಯನ್ನು ಕೇಳಿದೆ. ಸೊ ಈಗ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಅವರು ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗಿ ಬರುತ್ತೆ, ಯಾಕೆ ಅವ್ರು ಇನ್ನು ಮೇನ್ ಜೈಲಿಗೆ ಶಿಫ್ಟ್ ಮಾಡಿಲ್ಲ ಅಂತ ಹೇಳೋದು. ಅದು ಒಂದು ಸರ್. ಇವಾಗ ಕ್ವಾರಂಟೈನ್ ಜೈಲಲ್ಲಿ ಇಡಬೇಕು ಒಂದು 15 ದಿನ ಅಂತ ಹೇಳಿದ್ವಿ. ಆಕ್ಚುಲಿ ನೀವು ಹೇಳಿದಾಗೆ ಹೊರಗಡೆಯಿಂದ ಬಂದಿರ್ತಾರೆ. ಸೊ ಹಾಗಾಗಿ ಬೇರೆಯವ್ರಿಗೆ ರೋಗ ಆಗ್ಬೋದು ಅಥವಾ ಏನೋ ಒಂದು ಇದಾಗಬಾರ್ದು. ಒಂದು ವೇಳೆ ಅದನ್ನು ಮೀರಿ ಒಂದು 15-20 ದಿನ ಇಡಬೇಕು, ಓಕೆ, ಅದನ್ನು ಮೀರಿ ಇಟ್ಟಾಗ ಇವರು ಸರಿಯಾದ ಎಕ್ಸ್ಪ್ಲನೇಷನ್ ಇದ್ರೆ ಮಾತ್ರ ಇಡಬಹುದು ಅಥವಾ ಇಡ್ಲೇಬಾರ್ದ ಕಾನೂನು ಮುಖಾಂತರ? ಇಲ್ಲ, ಕಾನೂನಿನ ಪ್ರಕಾರ 15-20 ದಿನಗಳ ಕಾಲ ಅಲ್ಲಿ ಇರ್ತಾರೆ. ಅದಾದ ನಂತರ ಮೇನ್ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಸೊ ಇನ್ನು ಯಾಕೆ ಶಿಫ್ಟ್ ಮಾಡಿಲ್ಲ ಅನ್ನೋದು ಅದೊಂದು ಪ್ರಶ್ನೆ ಆಗುತ್ತೆ. ಅದು ಕ್ಲೀನ್ ಆಗಿ ಎಕ್ಸ್ಪ್ಲನೇಷನ್ ಇರಬೇಕು, ಯಾಕೆ ಶಿಫ್ಟ್ ಮಾಡಿಲ್ಲ, ಏನ್ ರೀಸನ್ಸು ಅನ್ನೋದು ಕ್ಲೀನ್ ಆಗಿ ಎಕ್ಸ್ಪ್ಲನೇಷನ್ ಇವಾಗ ಕೋರ್ಟ್ಗೆ ಮಾಡ್ಬೇಕಾಗಿ ಬರುತ್ತೆ. ಯಾಕಂದ್ರೆ ಸುಪ್ರೀಂ ಕೋರ್ಟೇ ಇವ್ರದ್ದು ಬೇಲ್ ರಿಜೆಕ್ಟ್ ಮಾಡ್ಬೇಕಾದ್ರೆ ಕ್ಲಿಯರ್ ಆಗಿ ಹೇಳಿದೆ, ಇವರಿಗೆ ಯಾವುದೇ ಒಂದು ಎಕ್ಸ್ಟ್ರಾ ಸೌಕರ್ಯಗಳನ್ನು ಕೊಡಬಾರ್ದು ಅಂತ. ಬಟ್ ಇವರು ಅರೆಸ್ಟ್ ಮಾಡಿದ ದಿನದಿಂದಲೂ ಇವರು ಪೊಲೀಸ್ನವ್ರು ಯಾವತ್ತು ಅರೆಸ್ಟ್ ಮಾಡಿದ್ರು ಅವತ್ತೇ ಆ ಒಂದು ಸ್ಟೇಷನ್ಗೆ ಪೆಂಡಲ್ ಎಲ್ಲ ಹಾಕೋದು ಮತ್ತೆ ಬಿರಿಯಾನಿ ಕೊಡೋದು ಎಲ್ಲ ಕ್ಯಾಪ್ಚರ್ ಆಗಿದೆ. ಇವರೇ ಬಿರಿಯಾನಿ ಕೊಟ್ಟಿದ್ದಾರೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇವರೇ ಬಿರಿಯಾನಿ ಕೊಟ್ಟಿದ್ದಾರೆ, ಎಲ್ಲವನ್ನು ಕೊಟ್ಟಿದ್ದಾರೆ. ಸೊ ಈಗಾದಾಗ ಈಗ ದರ್ಶನ್ ಮೇಲೆ ಎಲ್ಲ ಎತ್ತಾಗ್ತಾ ತಿರ್ಗಾ ವಾಪಸ್ಸು. ಇವರಿಗೆ ಬಿರಿಯಾನಿ ಕೊಡಕ್ಕೆ ಯಾರು ಹೇಳಿದ್ದು? ಈಗ ಫಸ್ಟ್ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಅರೆಸ್ಟ್ ಮಾಡಿದಾಗ ಬಿರಿಯಾನಿ ಕೊಟ್ಟಿರೋದೆಲ್ಲ ಕ್ಯಾಪ್ಚರ್ ಆಗಿದೆ. ಸೊ ಅಲ್ಲಿ ಒಂದು ಪೆಂಡಾಲ್ ಎಲ್ಲ ಹಾಕಿದ್ದಾರೆ.
ನಾರ್ಮಲ್ ಸ್ಟೇಷನ್ ಅಲ್ಲಿ ಹೆಂಗಿರ್ಬೇಕು ಹಂಗಿರ್ಬೇಕು, ಯಾರನ್ನೇ ಅರೆಸ್ಟ್ ಮಾಡ್ಲಿ. ಸೊ ಅಲ್ಲಿ ಎಕ್ಸ್ಟ್ರಾ ಒಂದು ಸೌಕರ್ಯಗಳು ಯಾರು ಕೊಟ್ಟಿದ್ದು, ಯಾರು ಕೊಡಕ್ ಸ್ಟಾರ್ಟ್ ಮಾಡಿದ್ದು? ಸ್ಟೇಷನ್ ಇಂದಲೇ ಪೊಲೀಸ್ನವರೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ. ಅದಾದ ನಂತರ ಜಸ್ಟ್ ಕಂಟಿನ್ಯೂಯೇಷನ್ ಆಗಿ ಜೈಲಲ್ಲೂ ಅದು ಮುಂದುವರೆದಿದೆ ಅಷ್ಟೇ. ಸೊ ಈಗ ಎಕ್ಸ್ಪ್ಲನೇಷನ್ ಗೆ ಕೋರ್ಟ್ ಕೇಳಿದೆ, ಯಾಕೆ ಅವ್ರನ್ನ ಇನ್ನೂ ಕ್ವಾರಂಟೈನ್ ಜೈಲಿಂದ ಯಾಕೆ ಮೇನ್ ಜೈಲಿಗೆ ಶಿಫ್ಟ್ ಮಾಡಿಲ್ಲ, ಅದು ಒಂದು ಎಕ್ಸ್ಪ್ಲನೇಷನ್. ಮತ್ತೆ ಅವ್ರ ಪರವಾದ ವಕೀಲರು ಒಂದು ಅಲಿಗೇಷನ್ ಮಾಡಿದ್ದಾರೆ. ಅವರು ಈ ಕೋರ್ಟ್ ಆರ್ಡರ್ ಮಾಡಿದ್ರು ಸಹ ನಮಗೆ ದಿಂಬು ಮತ್ತೆ ಬೆಡ್ಶೀಟ್ ಕೊಡಬೇಕು ಅಂತ ಆರ್ಡರ್ ಮಾಡಿದ್ರು ಸಹ ಇನ್ನು ಅವರು ಜೈಲ್ ಅಥಾರಿಟೀಸು ನಮಗೆ ಏನು ಮೂಲಭೂತ ಸೌಕರ್ಯಗಳು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಇನ್ನೊಂದು ಅಲಿಗೇಷನ್ ಮಾಡಿದ್ದಾರೆ. ಅದಕ್ಕೂ ಸಹ ಎಕ್ಸ್ಪ್ಲನೇಷನ್ ಮಾನ್ಯ ಕೋರ್ಟ್ ಕೇಳಿದೆ. ಈಗ ಬರೋ ದಿನಗಳಲ್ಲಿ ಯಾರಲ್ಲಿ ಚೀಫ್ ಇದ್ದಾರೆ, ಚೀಫ್ ಸೂಪರ್ಡೆಂಟ್, ಅವ್ರು ಬಂದು ಕೋರ್ಟಿನ ಮುಂದೆ ಹಾಜರಾಗಿ ಒಂದು ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗತ್ತೆ. ಯಾಕೆ ಕೋರ್ಟ್ನ ಆರ್ಡರ್ನ ಕಂಪ್ಲೈ ಮಾಡಿಲ್ಲ, ಏನ್ ರೀಸನ್ ಕಂಪ್ಲೈ ಮಾಡದೇ ಇರೋದಕ್ಕೆ ಅಂತ ಹೇಳಿ. ಆ ರೀಸನ್ ಕೋರ್ಟ್ಗೆ ಒಪ್ಪಿಗೆ ಆಗ್ಬೇಕು. ಇನ್ ಕೇಸ್ ಏನಾದ್ರೂ ಕೋರ್ಟ್ಗೆ ಒಪ್ಪಿಗೆ ಆಗಿಲ್ಲ ಅಂತ ಹೇಳಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಡಿಯಲ್ಲಿ ಅವರಿಗೆ ಪನಿಷ್ಮೆಂಟ್ ಕೊಡುವಂತ ಸಾಧ್ಯತೆನೂ ಇದೆ. ಅದಾದ ನಂತರ ಅವ್ರನ್ನ ಸಸ್ಪೆಂಡ್ ಮಾಡುವಂತ ಸಾಧ್ಯತೆನೂ ಇದೆ. ಸರ್ ಮತ್ತೆ ಇನ್ನೊಂದು, ಅವರು ಆಕ್ಚುಲಿ ಏನು ಓಡಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ. ನಂತರ ಇವಾಗ ಅವ್ರಿಗೆ ಹೇಳಿದ ಮೇಲೆ ಜಸ್ಟ್ ಒಂದು ಕಾರಿಡಾರ್ ತರ ಒಂದು ಪ್ಯಾಸೇಜ್ ಅಲ್ಲಿ ಮಾತ್ರ ನಾನು ಬಿಟ್ಟಿದ್ದಾರೆ, ಅಲ್ಲಿ ಈಗಲೂ ಸರಿಯಾದ ಬೆಳಕು ಬರ್ತಾ ಇಲ್ಲ. ಸೊ ಅನ್ನೋದು ಮತ್ತೆ ಅವರು ಆರೋಪ ಮಾಡಿದ್ದಾರೆ. ಯಾಕೆ ಅವರು ಅಷ್ಟು ನಿಷ್ಠುರವಾಗಿ ನಡ್ಕೋತಾವ್ರೆ ಅಂತ ಅನ್ಸುತ್ತೆ. ಈಗ ಇವರು ಸೆಲೆಬ್ರಿಟಿ ಆಗಿರೋದ್ರಿಂದ ಓಪನ್ ಆಗಿ ಬಿಡೋದಕ್ಕೂ ಆಗಲ್ಲ. ಯಾಕಂದ್ರೆ ಅಲ್ಲಿ ಎಲ್ರು ಬಂದು ಮಾತಾಡ್ಸೋದಾಗ್ಲಿ ಅದಾಗ್ಲಿ ಇದಾಗ ಮಾಡ್ತಾರೆ. ಸೊ ಆದ್ರಿಂದ ಇದೊಂದು ಮಾಡಿರ್ಬೋದು. ಬಟ್ ಯಾವಾಗ ಆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡು ಇವ್ರನ್ನ ಆಚೆ ಬಿಡಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಕೋರ್ಟ್ ಆರ್ಡರ್ ಮಾಡಿದೆ, ಅವ್ರಿಗೆ ಒಂದು ಏನು ಸನ್ಲೈಟ್ ಬೀಳಬೇಕು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದೆ. ಆ ಒಂದು ವ್ಯವಸ್ಥೆ ಮಾಡಿ ಅವ್ರಿಗೆ ಆದಂತ ಒಂದು ಎಸ್ಕಾಟ್ ತರ ಏನಾದ್ರು ಇಟ್ಟು 1-2-3 ಜನ ಇದ್ದು ಅಲ್ಲಿ ಅವ್ರು ಓಡಾಡಕ್ಕೆ ಬಿಡಬಹುದು. ಅದನ್ನು ಮಾಡಿಲ್ಲ. ಅದು ಮಾಡದೇ ಇರೋದ್ರಿಂದ ಈಗ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗಿ ಬರುತ್ತೆ ಕೋರ್ಟ್. ಈಗ ಪರ್ಟಿಕ್ಯುಲರ್ ರೀಸನ್ ಕೊಡ್ಬೇಕಾಗುತ್ತೆ. ನೀವು ಹೇಳಿದಾಗೆ ಅವ್ರು ಸೆಲೆಬ್ರಿಟಿ ಆಗಿರೋ ಕಾರಣ ಬೇರೆಯವ್ರ ಜೊತೆ ಬಿಡೋದ್ರಿಂದ ಬೇರೆಯವ್ರ ಜೊತೆ ಬಿಡೋದ್ರಿಂದ ಅಲ್ಲ, ಈಗ ಅವ್ರ ಆಚೆ ಹೋದ್ರೇನೆ ಅಲ್ಲಿರೋ ಬೇರೆಯವ್ರನ್ನು ಬಂದು ಮಾತಾಡಿಸ್ತಾರೆ. ಅವ್ರು ಫ್ರೀ ಆಗಿ ಓಡಾಡಕ್ ಆಗಲ್ಲ. ಅಲ್ಲೇ ಆಗಿಲ್ಲ, ಅದು ಆಚೆ ಕಡೆ ಆಗಿರ್ಲಿ ಒಳಗಡೆ ಆಗಿರ್ಲಿ. ಸೊ ಅಲ್ಲಿ ಬಂದು ಅವ್ರನ್ನ ಮಾತಾಡ್ಸಿ ಡಿಸ್ಟರ್ಬ್ ಮಾಡೋದ್ರಿಂದ ಅಲ್ಲಿ ತಿರ್ಗಾನು ಇದು ಒಂಥರ ಒಂದು ಅಲಿಗೇಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆದ್ರಿಂದ ಅವ್ರಿಗೆ ಒಂದು ಇತಿಮಿತಿಯಿಂದ ಒಂದ್ ಸ್ವಲ್ಪ ಜಾಗದಲ್ಲಿ ಓಡಾಡಿ ಅಂತ ಹೇಳಿರ್ಬಹುದೇನೋ. ಅದು ಒಳಗಡೆ ಹೆಂಗಿದೆ ಸಿಚುವೇಶನ್ ಏನು ಅಂತ ನಮಗ್ ಗೊತ್ತಿಲ್ಲ. ಸೊ ಆದ್ರಿಂದ ಅದ್ರ ಬಗ್ಗೆ ಕಮೆಂಟ್ ಮಾಡೋದು ತಪ್ಪಾಗುತ್ತೆ. ಸರ್ ಈಗ ಏನು ಅವ್ರು ಕೇಳಿದ್ರು ಹಾಸಿಗೆ ದಿಂಬು ಆಗ್ಬೋದು, ಮತ್ತೆ ಕೆಲವು ಸತಿ ಹೇಳ್ತಿದ್ದಾರೆ ಹಾಸಿಗೆ ಕೊಟ್ಟಿದ್ದಾರೆ, ತುಂಬಾ ತೆಳುವಾಗಿ ಕೊಟ್ಟಿದ್ದಾರೆ, ಈ ಚಳಿಗೆ ಸಾಕಾಗಲ್ಲ ಅನ್ನೋ ಒಂದು ಆರೋಪನ ಮಾಡಿದ್ದಾರೆ. ಇದ್ರ ಜೊತೆಗೆ ಈಗ ಅವರು ಎಕ್ಸ್ಪ್ಲನೇಷನ್ ಕೊಡೋದ್ರ ಜೊತೆಗೆ ನೆಕ್ಸ್ಟ್ ಕೊಡೋಕ್ ಸ್ಟಾರ್ಟ್ ಮಾಡುವಂತ ಕೆಲಸ ಮಾಡ್ತಾರೆ ಅಥವಾ ಹೇಗೆ? ಅದಾದ್ರೆ ಕೋರ್ಟ್ ಏನ್ ಹೇಳುತ್ತೋ ಅದ್ರ ಮೇಲೆ ಇಟ್ಕೋತಾರೆ. ಈಗ ಪ್ರಿಸನ್ಸ್ ಆಕ್ಟ್ ಪ್ರಕಾರ ಮೂಲಭೂತ ಸೌಕರ್ಯಗಳು ಕೊಡ್ಲೇಬೇಕಾಗಿರುತ್ತೆ. ಈಗ ಯಾರ್ಯಾರು ಸಿಗರೇಟ್ ಅಡಿಕ್ಟ್ಸ್ ಇರ್ತಾರೆ ಅವ್ರು ಸಿಗರೇಟ್ ಕೊಡ್ಬೇಕು ಅಂತಾನು ಇದೆ. ಅವ್ರು ಕೊಡ್ಲೇಬೇಕಾಗುತ್ತೆ. ಇಲ್ಲಾಂದ್ರೆ ಅವ್ರಿಗೆ ಬೇರೆ ರೀತಿ ಮೆಡಿಕಲ್ ಪ್ರಾಬ್ಲಮ್ಸ್ ಆಗಿ ಅವರು ಮೆಡಿಕಲ್ ಇದು ಆಗುವಂತ ಸಾಧ್ಯತೆಗಳು ಇರ್ತವೆ. ಸೊ ಆದ್ರಿಂದ ಇವ್ರಿಗೆ ಈಗಾಗ್ಲೇ ಕೊಟ್ಟಿದೀವಿ ಅಂತಾನೆ ಅವ್ರು ಹೇಳ್ತಾರೆ. ನಾವ್ ಏನ್ ಮೂಲಭೂತ ಸೌಕರ್ಯಗಳು ಕೊಡ್ಬೇಕು ಕೊಟ್ಟಿದೀವಿ ಅಂತ ಹೇಳ್ತಾರೆ. ಅದಕ್ಕಿಂತ ಜಾಸ್ತಿ ನಾವು ಕೊಡಕ್ ಹೋದ್ರೆ ಸುಪ್ರೀಂ ಕೋರ್ಟೇ ಹೇಳಿದೆ ನಮಗೆ ಜಾಸ್ತಿ ಇವರಿಗೆ ಸೌಕರ್ಯಗಳು ಕೊಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರ ಪರವಾದ ವಕೀಲರು ಪ್ರಾಸಿಕ್ಯೂಷನ್ ಕಡೆಯಿಂದ ಅವರು ಡಿಫೆನ್ಸ್ ತಗೊಳ್ತಾರೆ. ಸರ್ ಈಗ ನೀವು ಹೇಳಿದ್ರೆ ಸಿಗರೇಟ್ ವಿಚಾರ ಕೇಳಿದಾಗ ಸಿಗರೇಟ್ ಕೊಡೋದು ಮ್ಯಾನ್ಯುಯಲ್ ಇದೆಯಾ? ಅದು ಅಂದ್ರೆ ಅಡಿಕ್ಟ್ಸ್ ಯಾರು ಇರ್ತಾರೆ ಅವ್ರಿಗೆ ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ಯಾಕೆ ಈ ಪ್ರಶ್ನೆ ಕೇಳಿದ್ರೆ ಲಾಸ್ಟ್ ಟೈಮ್ ಅವ್ರು ಸಿಗರೇಟ್ ಸೇರಿದ್ದು ದೊಡ್ಡ ಇಶ್ಯೂ ಆಯ್ತು, ಅಂದ್ರೆ ಫೋಟೋ ರಿವೀಲ್ ಆಗಿ. ಹೌದು. ಲಾಸ್ಟ್ ಟೈಮ್ ನಾವು ಕುತ್ಕೊಂಡು ಒಂದು ಮಗ್ಗಲ್ಲಿ ಕಾಫಿ ಕುಡ್ಕೊಂಡು ಸಿಗರೇಟ್ ಸೇರಿದ್ರು ಅನ್ನೋದೇ ಒಂದು ದೊಡ್ಡ ಇಶ್ಯೂ ಆಯ್ತು. ಸೊ ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಸಿಗರೇಟ್ ಸೇರೋದು ತಪ್ಪ ಅಥವಾ ಆ ರೀತಿ ಕುತ್ಕೊಂಡಿದ್ದು ತಪ್ಪ? ಒಳಗಡೆ ಎಲ್ಲ ಸಿಗುತ್ತೆ. ಒಳಗಡೆ ನಿಮಗೆ ಸಿಗರೇಟ್ ಸೇದವ್ರಿಗೆ ದುಡ್ಡು ಕೊಟ್ರೆ ಸಿಗುತ್ತೆ, ಸಿಗರೇಟ್ ಸಿಗುತ್ತೆ, ಬೇರೆ ಅವ್ರಿಗೆ ಇನ್ನೇನ್ ಬೇಕು ಎಲ್ಲ ಸಿಗುತ್ತೆ. ಸೊ ಅಡಿಕ್ಟ್ಸ್ ಯಾರ್ಯಾರು ಇರ್ತಾರೆ ಅವ್ರಿಗೆ ಸಿಗರೇಟ್ ಇಲ್ಲ ಅಂತ ಹೇಳಿದಾಗ ಅವ್ರು ಸಡನ್ ಆಗಿ ಹೆಲ್ತ್ ಪ್ರಾಬ್ಲಮ್ಸ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಪ್ರಿಸನ್ ಮ್ಯಾನ್ಯುಯಲ್ ಅದನ್ನ ಅಲೌ ಮಾಡುತ್ತೆ. ಸಿಗರೇಟ್ ಕೊಡ್ಬೋದು ಅಂತಾನು ಇದೆ, ಅದರಲ್ಲಿ ಯಾವುದೇ ರೀತಿ ತಪ್ಪೇನಿಲ್ಲ. ಸೊ ಅವರು ರೌಡಿ ಶೀಟರ್ಗಳ ಜೊತೆ ಕೂತ್ಕೊಂಡು ಮತ್ತೆ ಅವ್ರು ಕೂತ್ಕೊಂಡು ಮಾತಾಡ್ಕೊಂಡು ಗಾರ್ಡನ್ ಅಲ್ಲಿ ಮಾತಾಡಿದ್ದು ಒಂದು ದೊಡ್ಡ ಇಶ್ಯೂ ಆಗಿದೆ. ಅದು ಬಿಟ್ರೆ ಬೇರೆ ಇನ್ನೇನು ಸಿಗರೇಟ್ ಸೇದಿದ್ ತಪ್ಪಲ್ಲ, ಬಟ್ ಅವ್ರು ಕೂತಿದ್ ರೀತಿ ಆಗ್ಬೋದು, ಅದು ರಾಜಾತಿಥ್ಯ ಅನ್ನೋ ತರ ಕನ್ಸಿಡರ್ ಆಗಿದೆ. ಹೌದು, ಕನ್ಸಿಡರ್ ಆಗಿದೆ ಅನ್ನೋದಕ್ಕಿಂತ ಅವ್ರು ಮಾಡಿದ್ದಾರೆ, ಅವ್ರಾಗವ್ರೆ ವೈರಲ್ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ, ಅವ್ರಿಗೆ ಬೇಡದೆ ಇರೋರು ಅದನ್ನ ದೊಡ್ಡ ಇಶ್ಯೂ ಮಾಡಿದ್ದಾರೆ. ಓಕೆ.
ಸರ್, ಇವಾಗ ಬೇಸಿಕಲಿ ಈಗ ನಮ್ಮ ಸಾಮಾನ್ಯ ವೀಕ್ಷಕರಿಗೆ ಈಗ ಕ್ವಾರಂಟೈನ್ ಜೈಲ್ ಅಂದ್ರೆ ಜೈಲಲ್ಲಿ ಯಾವ ತರ ಇರುತ್ತೆ, ಮತ್ತೆ ನಾರ್ಮಲ್ ಜೈಲು ಜೇಸಿ ಯಾವ ತರ ಇರುತ್ತೆ, ಜಸ್ಟ್ ಬ್ರೀಫ್ ಆಗಿ ಏನೆಲ್ಲ ಸೌಲಭ್ಯ ಕ್ವಾರಂಟೈನ್ ಅಲ್ಲಿ ಇರುತ್ತೆ? ಅಂದ್ರೆ ಈಗ ಅರೆಸ್ಟ್ ಮಾಡಿದ ತಕ್ಷಣ ಫಸ್ಟ್ ಕ್ವಾರಂಟೈನ್ ಜೈಲಿಗೆ ಹಾಕೋದು. ಅಲ್ಲಿ ಒಂದು 15ರಿಂದ 20 ದಿನಗಳ ಕಾಲ ಅಲ್ಲಿ ಇಡ್ತಾರೆ. ಸೊ ಅಲ್ಲಿನೂ ಏನೇನು ಸೇಮ್ ಇದೇ ಜೈಲ್ ತರನೇ ಇರುತ್ತೆ, ಬಟ್ ಅಲ್ಲಿ ಒಂದು 15 ದಿನಗಳ ಕಾಲ ಇದ್ದು ಅದಾದ ನಂತರ ಇಲ್ಲಿ ಶಿಫ್ಟ್ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ಪ್ರೆಸೆಂಟ್ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದ್ರಿಂದ, ಆರೋಪಿಗಳು ಜಾಸ್ತಿ ಇರೋದ್ರಿಂದ ಏನಾದ್ರೂ ಒಂದು ರೋಗನೋ ಏನಾದ್ರೂ ಇದ್ರೆ ಅದು ಹರಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ. ಅದು ಗೊತ್ತಾಯ್ತು ಸರ್. ಅಂದ್ರೆ ಏನೆಲ್ಲ ಸೌಲಭ್ಯ ಇರುತ್ತೆ ಅಂತ ಕ್ವಾರಂಟೈನ್ ಅಲ್ಲಿ? ಸೇಮ್ ಇಲ್ಲಿ ಏನ್ ಸಿಗುತ್ತೆ ಅಲ್ಲಿನೂ ಅದೇ ಇರುತ್ತೆ, ಏನ್ ಎಕ್ಸ್ಟ್ರಾ ಏನು ಸಿಗಲ್ಲ ಅಲ್ಲಿನೂ. ಅದೇ ಒಂದ್ 15 ದಿನಗಳ ಕಾಲ ಅಲ್ಲಿ ಇದ್ದು ಮೆಡಿಕಲ್ ಎಲ್ಲ ಫಿಟ್ ಅಂತ ಗೊತ್ತಾದ ನಂತರ ಇಲ್ಲಿಗೆ ಶಿಫ್ಟ್. ಅಂದ್ರೆ ಬೇರೆ ಕೈದಿಗಳ ಸಂಪರ್ಕ ಇರೋದಿಲ್ಲ ಅಷ್ಟೇ, ಜಸ್ಟ್ ಕ್ವಾರಂಟೈನ್ ಅಂದ್ರೆ ಒಂದು ಸಪರೇಟ್ ರೂಮ್ ತರ ಇರುತ್ತೆ? ಇಲ್ಲ, ಎಲ್ಲ ಸಂಪರ್ಕನೂ ಇರುತ್ತೆ. ಬಂದಿದ ತಕ್ಷಣ ಆಚೆಯಿಂದ ಬರ್ತಾರಲ್ಲ, ಸೊ ಅವ್ರನ್ನ ಅಲ್ಲಿಗೆ ಹಾಕ್ತಾರೆ. ಅಲ್ಲಿಗೆ ಒಂದು ಇಂತಿಷ್ಟು ದಿನಗಳ ಕಾಲ ಅಲ್ಲಿಗೆ ಹಾಕ್ತಾರೆ. ಅದಾದ ನಂತರ ಇಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಇನ್ನು ಮಾಮೂಲಿ ಜೇಸಿ ಅಂದ್ರೆ ನಿಮ್ಗೆ ಗೊತ್ತಿರೋ, ನೀವು ಲಾಸ್ಟ್ ಟೈಮ್ ಹೇಳಿದಾಗೆ ದೇವಸ್ಥಾನಗಳಿರುತ್ತೆ, ಚರ್ಚ್ಗಳಿರುತ್ತೆ, ಅದೆಲ್ಲ ಓಡಾಡ್ಕೊಂಡು ಬರುವಂತದ್ದು ಸೌಲಭ್ಯ ಇರುತ್ತೆ. ಹೌದು, ಇವರು ಸೆಲೆಬ್ರಿಟಿ ಆಗಿರೋದ್ರಿಂದ ಸ್ವಲ್ಪ ಇವ್ರದೇ ಆದ ಒಂದು ಚೌಕಟ್ಟಲ್ಲಿ ಇರ್ಬೇಕಾಗಿ ಬರುತ್ತೆ. ಇವ್ರು ಎಲ್ಲ ಕಡೆ ಫ್ರೀ ಆಗಿ ವಾಕ್ ಮಾಡಕ್ ಆಗಲ್ಲ, ಯಾಕಂದ್ರೆ ಅಲ್ಲಿನೂ ಸಹ ಬಿಟ್ಟಿರ್ತಾರೆ, ಬೇರೆ ಕೈದಿಗಳನ್ನು ಬಿಟ್ಟಿರ್ತಾರೆ. ಅವ್ರು ಬಂದು ಮಾತಾಡ್ಸೋದಾಗ್ಲಿ ಮತ್ತೊಂದಾಗ್ಲಿ ಮಾಡ್ತಾರೆ. ಸೊ ಅದು ಮಾಡಿದಾಗ್ಲೂ ಸಹ ಈಗ ಪ್ರಿಸನ್ ಅಥಾರಿಟೀಸ್ಗೆ ಪ್ರಾಬ್ಲಮ್ ಆಗುತ್ತೆ. ತಿರ್ಗಾ ಇವರು ಒಳಗಡೆ ಐಷಾರಾಮಿಯಾಗಿ ಮಾತಾಡಕ್ ಬಿಡ್ತಾ ಇದ್ದಾರೆ, ಬೇರೆ ಆರೋಪಿಗಳ ಜೊತೆ ಮಾತಾಡಕ್ ಬಿಡ್ತಾ ಇದ್ದಾರೆ, ಅದೊಂದು ಇಶ್ಯೂ ಆಗುತ್ತೆ. ಸೊ ಆದ್ರಿಂದ ಇದು ಏನಿದೆ ನೋಡ್ಕೊಂಡು ಮಾಡ್ಬೇಕಾಗುತ್ತೆ. ಸರ್, ಈಗ ಲಾಸ್ಟ್ ಕೋರ್ಟ್ ಆದೇಶ ಕೊಟ್ಟಿತ್ತು, ಅಂದ್ರೆ ಕೆಲವೊಂದು ಮೂಲಭೂತ ಸೌಕರ್ಯಗಳು ಏನ್ ಬೇಕು ಅದನ್ನ ದರ್ಶನ್ ಅವರಿಗೆ ಕೊಡಿ, ಅಂದ್ರೆ ಬೇಸಿಕ್ ಕೋರ್ಟ್ ಜೈಲ್ ಮ್ಯಾನ್ಯಲ್ಲಿ ಏನೆಲ್ಲ ಇರುತ್ತೆ ಅದನ್ನು ಮಾತ್ರ ಕೊಡಿ ಅಂತ ಹೇಳಿತ್ತು. ಆದ್ರೂ ಇನ್ನೂ ಸಿಕ್ಕಿಲ್ಲ ಅನ್ನೋದು ಆರೋಪ ಮಾಡಿದ್ರು. ಅದ್ರ ಜೊತೆಗೆ ಇದೇ ರೀತಿ ಪ್ರಜ್ವಲ್ ರೇವಣ್ಣನವರು ಜೈಲಲ್ಲಿದ್ದಾರೆ. ಸೊ ಅವರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ನಮ್ಮ ದರ್ಶನ್ ಅವ್ರಿಗೆ ಯಾಕೆ ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪನ ದರ್ಶನ್ ಪರ ವಕೀಲರು ಮಾಡಿದ್ರು. ಅಂದ್ರೆ ಅವ್ರಿಗೆ ಮನೆ ಊಟ ಸಿಗ್ತಾ ಇದೆ, ಕೆಲವೊಂದಿಷ್ಟು ಹಾಸಿಗೆ ದಿಂಬುಗಳು ಸಿಗ್ತಾ ಇದೆ, ಅಂದ್ರೆ ಅವ್ರಿಗೆ ಏನೆಲ್ಲ ಸಿಗ್ತಾ ಇದೆ. ಸೊ ಆ ಸೌಲಭ್ಯ ದರ್ಶನ್ಗೆ ಯಾಕೆ ಕೊಡ್ತಾ ಇಲ್ಲ, ಯಾಕೆ ತಾರತಮ್ಯ ಮಾಡ್ತಾ ಇದ್ದೀರಾ? ಸೊ ಅವ್ರಿಗೊಂದು ರೀತಿ ನ್ಯಾಯ, ನಮ್ಗೊಂದು ರೀತಿ ನ್ಯಾಯ ಯಾಕೆ ಮಾಡ್ತಾ ಇದ್ದೀರಾ? ಸೊ ಈ ರೀತಿ ಅಲಿಗೇಷನ್ ದರ್ಶನ್ ಪರ ವಕೀಲರು ಮಾಡಿದ್ರು. ಸೊ ಈ ರೀತಿ ಎಲ್ಲ ಮಾಡ್ತಾರೆ, ಯಾಕೆ ಆ ತರ ತಾರತಮ್ಯ ಮಾಡ್ತಾರೆ? ಈಗ ಪ್ರಜ್ವಲ್ ರೇವಣ್ಣ ಈಸ್ ಆಲ್ರೆಡಿ ಕನ್ವಿಕ್ಟೆಡ್. ಅವರು ಕನ್ವಿಕ್ಟೆಡ್ ಪ್ರಿಸನರ್ ಪ್ರಿವ್ಯೂ ಅಂಡರ್ ಅಲ್ಲಿ ಬರ್ತಾರೆ. ಸೊ ಅವ್ರಿಗೆ ಏನಾಗುತ್ತೆ, ಒಂದು ಕೆಲಸ ಅಂತ ಕೊಟ್ಟಿರ್ತಾರೆ. ಇವರು ಅಂಡರ್ ಟ್ರಯಲ್ ಪ್ರಿಸನರ್, ಇವ್ರಿಗೆ ಯಾವುದೇ ರೀತಿ ಕೆಲಸ ಏನೂ ಇಲ್ಲ. ಇವ್ರು ಜಸ್ಟ್ ಟ್ರಯಲ್ ಯಾವಾಗ ಡೇಟ್ ಬರುತ್ತೆ ಆ ಡೇಟ್ಗೆ ಅಟೆಂಡ್ ಮಾಡೋದು, ಮತ್ತೆ ಅವ್ರನ್ನ ಏನು ಕ್ಲೀನಾಗಿ ಕೇಸ್ ಮುಗಿಸ್ಕೊಂಡು ಆಚೆ ಬರೋದು ಇರುತ್ತೆ. ಅವರು ಆಲ್ರೆಡಿ ಕನ್ವಿಕ್ಷನ್ ಆಗಿರೋದ್ರಿಂದ ಅವ್ರಿಗೆ ಒಂದು ಕೆಲಸ ಅಂತ ಕೊಟ್ಟಿರ್ತಾರೆ, ಮಂತ್ಲಿ ಇಷ್ಟು ಸ್ಯಾಲ್ರಿ ಅಂತ ಕೊಡ್ತಾರೆ. ಸೊ ಅವ್ರು ಓಡಾಡೋಕ್ಕೆಲ್ಲ ಆಚೆ ಬಿಡ್ತಾರೆ, ಕನ್ವಿಕ್ಷನ್ ಆಗೋಗಿರೋದ್ರಿಂದ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಅವರು ಅಂಡರ್ ಟ್ರಯಲ್ ಪ್ರಿಸನರ್, ಇವರು ಕನ್ವಿಕ್ಟೆಡ್ ಪ್ರಿಸನರ್. ಸೊ ಆದ್ರಿಂದ ಮತ್ತೆ ಇನ್ನೊಂದು ನೀವು ಕೇಳಿದ್ರೆ ಅವ್ರಿಗೆ ಮಾತ್ರ ಮನೆ ಊಟ ಅದು ಇದು ಎಲ್ಲ ಕೊಡ್ತಾ ಇದಾರೆ ಅಂತ ಹೇಳ್ತಾ ಇದ್ದೀರಾ. ಸೊ ಅದಕ್ಕೆ ಇವ್ರಿಗೂ ಬೇಕಂದ್ರೆ ಅರ್ಜಿನ ಹಾಕೊಬಹುದು, ಕೊಡೋದಕ್ಕೆ ಹೈಕೋರ್ಟ್ ಅಲ್ಲಿ ಅರ್ಜಿನ ಹಾಕೊಬಹುದು, ಇಲ್ಲಿ ಲೋವರ್ ಕೋರ್ಟ್ ಅಲ್ಲೂ ಅರ್ಜಿನ ಹಾಕೊಬಹುದು. ಇನ್ ಕೇಸ್ ಇಲ್ಲಿ ರಿಜೆಕ್ಟ್ ಆದ್ರೆ ಲೋವರ್ ಕೋರ್ಟ್ ಅಲ್ಲಿ ಹೈಕೋರ್ಟ್ಗೆ ಇವರು ಅದನ್ನ ತಗೊಂಡೋಗಿ ನಮಗ್ ಬೇಕು ಅಂತ ಚಾಲೆಂಜ್ ಮಾಡ್ಬೋದು. ಅವರು ಅದನ್ನ ಅರ್ಜಿನ ಹಾಕೊಂಡು ಅವ್ರಿಗೆ ಏನ್ ಬೇಕೋ ಮೂಲಭೂತ ಸೌಕರ್ಯಗಳು ಅದನ್ನ ತಗೊಂಡಿದ್ದಾರೆ. ಈ ಕೇಸಲ್ಲಿ ಯಾಕೆ ಕೊಡ್ತಾ ಇಲ್ಲ ಅಂತ ನಾವು ನೋಡೋದಾದ್ರೆ, ಈಗಾಗಲೇ ಈ ಕೇಸು ನೋಟೆಡ್ ಆಗಿರೋದ್ರಿಂದ ಎಲ್ಲ ಕಡೆ ಮತ್ತೆ ರೌಡಿ ಶೀಟರ್ಗಳ ಜೊತೆ ಕೂತ್ಕೊಂಡು ಎಲ್ಲ ಆಲ್ರೆಡಿ ಆ ಫೋಟೋನೆಲ್ಲ ನೋಡಿರ್ಬೋದು, ಅದೆಲ್ಲ ದೊಡ್ಡ ಇಶ್ಯೂ ಆಗಿರೋದ್ರಿಂದ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದಾರಂತ ನನಗೆ ಅನಿಸ್ತಾ ಇದೆ.